ಏಜೆಂಟ್ ಆಗಿದೆ. ಮುಂದಿನ ವರ್ಷದಿಂದ ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ನೀಟ್ ಸಂಕಷ್ಟ. ಮುಂದಿನ ವರ್ಷದಿಂದ ಸಿಬಿಟಿಯಿಂದ ಗ್ರಾಮೀಣ ಮಕ್ಕಳ ನೀಟ್ ಆಸೆ ಕಮರುವ ಆತಂಕ ಈಗ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟ್ ಮಾಡೋಕೆ ತಜ್ಞರು ಒತ್ತಾಯ ಮಾಡಿದ್ದಾರೆ. ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡ್ ನೀಟ್ ಟೆಸ್ಟ್. ಕಂಪ್ಯೂಟರ್ ಬಳಕೆ ಗೊತ್ತಿಲ್ಲದಂತಹ ಗ್ರಾಮೀಣ ಭಾಗದ ಮಕ್ಕಳು ಹೇಗೆ ಈ ಎಕ್ಸಾಮ್ ಅನ್ನ ಎದುರಿಸ್ತಾರೆ ಅನ್ನೋದೀಗ ಸದ್ಯಕ್ಕಿರುವ ಪ್ರಶ್ನೆ ಮತ್ತು ಟೆನ್ಷನ್. ಕಂಪ್ಯೂಟರ್ ಬಳಕೆನೇ ಗೊತ್ತಿಲ್ಲದಂತಹ ಗ್ರಾಮೀಣ ಭಾಗದ ಮಕ್ಕಳಿಗೆ ಗೊತ್ತಿರಬಹುದು, ಅದು ಬೇಸಿಕ್ ಮಾತ್ರ. ಆದರೆ ಈ ಪರಿ ಗೊತ್ತಿಲ್ಲಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಎದುರಿಸ್ತಾರೆ, ಬರೀತಾರೆ. ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಕಂಪ್ಯೂಟರೇ ಇಲ್ಲ, ಅದು ಸದ್ಯದ ಪರಿಸ್ಥಿತಿ. ಸೊ ಹಾಗಾಗಿ ಗ್ರಾಮೀಣ ಮಕ್ಕಳ ಪಾಲಿಗೆ ಇದು ಇನ್ನಷ್ಟು ಕಗ್ಗಂಟಾಗುವ ಸಾಧ್ಯತೆಗಳು ಸಹಜವಾಗಿದೆ. ಮಾರ್ಕ್ ಟೆಸ್ಟ್ ಪರಿಚಯ ಮಾಡೋಕೆ ತಜ್ಞರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಎದುರಿಸಬಹುದು. ನೀಟ್ ಎಕ್ಸಾಮ್ ಬಂದ್ರೆ MBBS ಕನಸು ಕಾಣ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಬರೆಯಬಹುದು ಅನ್ನುವಂತಹ ಟ್ರೈನಿಂಗ್ ಅನ್ನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ತಜ್ಞರು. ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತವಾಗಿ ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಇದಕ್ಕೆ ಒಂದು ರೀತಿಯಲ್ಲಿ ಎರಡು ಅಲಗಿನ ಒಂದು ಕತ್ತಿ ಅಂತ ಹೇಳಬಹುದು. ಇದಕ್ಕೆ ಒಂದು ಒಳ್ಳೆಯ ಅಂಶಗಳು ಇದ್ದಾವೆ ಮತ್ತು ಅದಕ್ಕೆ ಒಂದು ಕೆಲವು ಮಿತಿಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತವಾಗಿ ಒಂದು ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸ್ತಕ್ಕಂಥದ್ರಿಂದ ಕಷ್ಟ ಆಗಬಹುದು ಅನ್ನುವಂಥ ಆತಂಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದೆ ಅನ್ನುವಂಥದ್ದು. ಯಾಕೆ ಅಂದರೆ ಅವರು ಕಂಪ್ಯೂಟರನ್ನು ಬಳಕೆ ಮಾಡಿದರೂ ಸಹ ಎಷ್ಟೋ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಂಪ್ಯೂಟರ್ಗಳು ಲಭ್ಯತೆ ಇರಲ್ಲ ಅನ್ನುವಂಥ ಆತಂಕ ಇರುತ್ತೆ ಅನ್ನುವಂಥದ್ದು. ಆದರೆ ಈ ಹಿನ್ನೆಲೆಯಲ್ಲಿ ಈ ಗ್ರಾಮಾಂತರದ ವಿದ್ಯಾರ್ಥಿಗಳಿಗೆ ಈ ಕಂಪ್ಯೂಟರ್ ಆಧಾರಿತವಾಗಿರ್ತಕ್ಕಂಥ ಪರೀಕ್ಷೆಗೆ ಪರಿಚಯವನ್ನು ಮಾಡಿಸ್ಕೊಟ್ರೆ, ಅದಕ್ಕೆ ಒಂದು ಮೋಕ್ ಟೆಸ್ಟ್ ಅಂತ ನಾವೇನು ಹೇಳ್ತೇವೆ, ಅದನ್ನು ಮಾಡಿಸ್ಕೊಟ್ರೆ ಇದನ್ನು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕ್ರಮವಾಗಿ ಮಾರ್ಪಡಬಹುದು ಅನ್ನುವಂಥದ್ದು. ಸೊ ಇದನ್ನು ಸರ್ಕಾರ ಮಾಡುತ್ತಾ ಅನ್ನುವಂಥದ್ದು. ಬೆಂಗಳೂರು ಮೈಸೂರು ಹೈವೇನಲ್ಲೇ ದರೋಡೆ ಆಗಿದೆ. ಕಾರನ್ನ ಅಡ್ಡಗಟ್ಟಿ ಬರೋಬ್ಬರಿ 27 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಲಾಗಿದೆ. 27 ಲಕ್ಷ. ಹೆದ್ದಾರಿಯಲ್ಲಿ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ದರೋಡೆ ಮಾಡಿರೋದು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಂತಹ ಅತಿದೊಡ್ಡ ದರೋಡೆ. ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ದರೋಡೆ ಮಾಡಲಾಗಿದೆ. ಮದ್ದೂರಿನ ಚೆನ್ನೇಗೌಡನ ದೊಡ್ಡಿ ಬಳಿ ಘಟನೆ ನಡೆದಿದೆ. ಐಶ್ವರ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಬಳಿ ಈ ರಾಬರಿ ಆಗಿರೋದು. ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದಂತಹ ಕಾರನ್ನ ಅಡ್ಡಗಡ್ತಾರೆ ಈ ದುಷ್ಕರ್ಮಿಗಳು. ಅಡ್ಡಗಟ್ಟಿ ಸುಲಿಗೆ ಮಾಡಿದ್ದಾರೆ. ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ದರೋಡೆ ಮಾಡಿರೋದು. ಕಾರನ್ನ 5-6 ಮಂದಿ ಅಡ್ಡಗಡ್ತಾರೆ. ಮಾರಕಾಸ್ತ್ರಗಳನ್ನು ತೋರಿಸಿ ಕಾರಿನಲ್ಲಿದ್ದಂತಹ ಪಿನೋ ಕಂಪನಿ ಉದ್ಯೋಗಿಗೆ ಹೆದರಿಸ್ತಾರೆ. ಉದ್ಯೋಗಿ ಗೋವಿಂದರಾಜು ಬಳಿ ಇದ್ದಂತಹ 27 ಲಕ್ಷ ಹಣವನ್ನ ಕಸಿದುಕೊಂಡು ರಾಬರಿ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಸ್ಥಳಕ್ಕೆ ಮದ್ದೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ದಾಖಲಾಗಿದೆ. ಅದೇ ಕಾರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪಿನೋ ಕಂಪನಿಗೆ ಸೇರಿದ್ದಂತಹ ಉದ್ಯೋಗಿ ಗೋವಿಂದರಾಜು ಆ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅವ್ರ ಬಳಿ 27 ಲಕ್ಷ ಇತ್ತು. ಇದೇ ಕಾರಿನಲ್ಲಿ ಈ ವ್ಯಕ್ತಿ ಬಳಿಯಲ್ಲಿ 27 ಲಕ್ಷ ಹಣ ಇತ್ತು ಅನ್ನುವಂಥದ್ದು ಈ ದುಷ್ಕರ್ಮಿಗಳಿಗೆ ಹೇಗೆ ಗೊತ್ತಾಯಿತು ಅನ್ನೋದು ಪ್ರಶ್ನೆ. ಈಗ 4:30 ಆ ಥರ ಮೈಸೂರಲ್ಲಿ ಇಟಾಚಿ ಕ್ಯಾಶ್ ಪೇಮೆಂಟ್ ಕಂಪ್ನಿಗೆ ಒಳಗಡೆ ಹೋಗಿ ಕ್ಯಾಶ್ ರಿಸೀವ್ ಮಾಡ್ತೀನಿ. 1-1.5 ಅವರು ಕೌಂಟ್ ಮಾಡಿ ಕ್ಯಾಶನ್ನು ಡಿನಾಮಿನೇಷನ್ ತೊಗೊಂಡು ಎತ್ಕೊಂಡು ಬರ್ತೀನಿ ಸರ್. ಅಲ್ಲಿಂದ 6 ಗಂಟೆ 3 ನಿಮಿಷಕ್ಕೆ ಆಫೀಸನ್ನು ಬಿಡ್ತೀನಿ. ಅಲ್ಲಿಂದ ಆನ್ ದಿ ವೇನಲ್ಲಿ ಬಂದು ಇಂಡುವಳ ಹತ್ರ ಗಾಡಿ ಸ್ಟಾಪ್ ಮಾಡ್ತೀನಿ ಹೈವೇನಲ್ಲೇ. ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಒಂದು 17,000 ಚಿಲ್ಲರೆ ಬರುತ್ತೆ. ಅದನ್ನು ತೊಗೊಂಡು ಮುಂದೆ ಬರುವಾಗ ಮದ್ದೂರಿನ ನಿಯರಲ್ಲಿ ಗಾಡಿನ ಗ್ರೇ ಕಲರ್ ಇನೋವಾ ಗಾಡಿನಲ್ಲಿ ಬಂದು ಓವರ್ಟೇಕ್ ಮಾಡಿ ನನಗೆ ಗಾಡಿ ಕ್ರಾಸ್ ಮಾಡಿ ಗಾಡಿಗೆ ಸ್ಕ್ರಾಚ್ ಮಾಡಿ ಓವರ್ಟೇಕ್ ಮಾಡಿ ರ್ಯಾಬ್ರಿ ಮಾಡ್ತಾರೆ ಸರ್. ಯಾರು ಇರಲಿಲ್ಲ? ಇಲ್ಲ ಸರ್, ಒಬ್ಬರೇ ಇದ್ರಿ. ಓವರ್ಟೇಕ್ ಯಾವ ರೀತಿ ಆಯಿತು? ಓವರ್ ಸ್ಪೀಡಾಗಿ ಬಂದು ನಾನು ಲಾಸ್ಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀನಿ, 60ರಿಂದ 70 ಇರುತ್ತೆ ಸ್ಪೀಡು. ಅವ್ರು ಓವರ್ ಸ್ಪೀಡಾಗಿ ಬಂದು ಗಾಡಿ ರೋಡಲ್ಲಿ ಅಲ್ಲಿಂದ ಉಚ್ಕೊಂಡ್ಬರುತ್ತೆ ಅವ್ರದ್ದು ಗಾಡಿ. ಏನು ಅಂತ ನೋಡಿ ಅಷ್ಟೊತ್ತಿಗೆ ಟೈಮೇ ಕೊಡಲ್ಲ, ಬಂದು ಗಾಡಿ ಗಡ್ಡ ಹೊಡಿತಾರೆ. ಮಾರಕಾಸ್ತ್ರ ಒಂದು ಹ್ಯಾಮರ್ ತಗೊಂಡು ನನ್ನ ಸೈಡು ಓಪನ್ ಮಾಡ್ತಾರೆ. 4 ಡ್ರೈವರ್ ಸೈಡು ವಿಂಡೋಸ್ನ ಓಪನ್ ಒಂದು 4-5 ಏಟು ಹೊಡೆದು ಓಪನ್ ಮಾಡ್ತಾರೆ. ಓಪನ್ ಮಾಡಿ 4 ಜನನು ಆ ಕಡೆ ಈ ಕಡೆ ಕವರ್ ಆಗಿ ರ್ಯಾಬ್ರಿ ಮಾಡ್ತಾರೆ.
ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅಂದ್ರೆ ಒಂದು ಕ್ಷಣಕ್ಕೆ ನೂರಾರು ಗಾಡಿಗಳು ಓಡಾಡ್ತಾ ಇರುತ್ತೆ. ಇದೇ ಕಾರಲ್ಲಿ ಇಂಥವ್ರು ಹೋಗ್ತಾ ಇದ್ದಾರೆ, ಇಷ್ಟು ಹಣ ಇದೆ ಅನ್ನುವಂಥದ್ದು ಈಸಿಯಾಗಿ ಇಂಪಾಸಿಬಲ್ ಅದು ಗೊತ್ತಾಗೋದಕ್ಕೆ. ಈ ಮಾಹಿತಿಗಳನ್ನು ನೋಡ್ತಾ ಇದ್ರೆ ಯಾರೋ ಗೊತ್ತಿರುವಂಥವ್ರು ವೆಲ್ ಪ್ರೀ ಪ್ಲಾನ್ಡ್ ಮಾಡ್ಕೊಂಡು ಮಾಡಿರುವಂಥ ಕೃತ್ಯ ಅಂತ ಅನ್ಸುತ್ತೆ. ಮತ್ತೇನು ಮಾಹಿತಿ ಕೊಟ್ಟರು ಅವ್ರೇನಾದ್ರೂ ಮಾಸ್ಕ್ ಹಾಕೊಂಡು ಬಂದಿದ್ರಂತ ಹೇಗೆ ದುಷ್ಕರ್ಮಿಗಳು? ಅರುಣ್, ಈ ಘಟನೆ ನಡೆದಿರುವಂತದ್ದು ತಡರಾತ್ರಿ ನಡೆದಿರುವಂತ ಘಟನೆ ಇದು. ಅಂದ್ರೆ ಖಾಸಗಿ ಕಂಪನಿಯ ಉದ್ಯೋಗಿ ಆಗಿರ್ತಕ್ಕಂಥ ಗೋವಿಂದರಾಜು ನಿನ್ನೆ ಏನು ಬೆಂಗಳೂರಿನ ಜಿಗಣಿಯಿಂದ ಮೈಸೂರಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಮೈಸೂರಿನ ಇಟಾಚಿ ಕಂಪನಿಯೊಂದರಲ್ಲಿ ತಮ್ಮ ಕಂಪನಿಗೆ ಸೇರ್ಬೇಕಾದಂತ ಹಣವನ್ನ ಸಂಗ್ರಹಣೆ ಮಾಡಿಕೊಂಡು ಆನ್ ದಿ ವೇ ಬರ್ತಾ ಮಂಡ್ಯ ಹೊರವಲಯದಲ್ಲಿರ್ತಕ್ಕಂಥ ಇಂಡ್ವಾಳು ಗ್ರಾಮ ಅಲ್ಲೂ ಕೂಡ ಒಂದು 17,000 ಹಣವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಮದ್ದೂರಿನ ಬಳಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಯಾವುದೋ ಒಂದು ಇನೋವಾ ಕಾರ್ನಲ್ಲಿ ಬಂದಂತ 4 ದುಷ್ಕರ್ಮಿಗಳು ಕಾರನ್ನ ಅಡ್ಡಗಟ್ಟಿ ಇದ್ದ ಹಣವನ್ನ ತೆಗೆದುಕೊಂಡು ಹೋದ್ರು ಅಂತ ಆರೋಪವನ್ನ ಗೋವಿಂದರಾಜು ಮಾಡ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಗೋವಿಂದರಾಜು ಹಣವನ್ನ ಕಲೆಕ್ಟ್ ಮಾಡ್ಕೊಂಡ್ ಬರುವಂತ ವಿಚಾರ ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ? ಇವರ ಬಳಿ ಹಣ ಇತ್ತು ಅಂತ ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ? ಒಂದು ಗೋವಿಂದರಾಜು ಅವರ ಕಂಪನಿಯ ಸಹೋದ್ಯೋಗಿಗಳಿಗೆ ವಿಚಾರ ಗೊತ್ತಿರುತ್ತೆ. ಇನ್ನೊಂದು ಮೈಸೂರಿನ ಇಟಾಚಿ ಕಂಪನಿಯಿಂದ ಏನು ದೊಡ್ಡ ಮೊತ್ತದ ಹಣವನ್ನ ಸಂಗ್ರಹಣೆ ಮಾಡ್ಕೊಂಡು ಬಂದ್ರು ಆ ಕಂಪನಿಯ ಉದ್ಯೋಗಿಗಳು ಅಥವಾ ಆ ವಿಚಾರ ತಿಳಿದಂತ ಒಂದಷ್ಟು ಜನರಿಗೆ ಈ ವಿಚಾರ ಗೊತ್ತಿರುತ್ತೆ ಅನ್ನುವಂಥದ್ದು ಇಲ್ಲಿ ವಿಚಾರ. ಹೀಗಾಗಿ ಈ ನಿಟ್ಟಿನಲ್ಲೇ ಪೊಲೀಸರು ಅಂದ್ರೆ ಗೋವಿಂದರಾಜು ಅವರ ಹೇಳಿಕೆಗಳನ್ನ ಪಡೆದುಕೊಂಡು ಮದ್ದೂರಿನ ಪೊಲೀಸರು ಈಗ ತನಿಖೆಯನ್ನ ಕೈಗೊಂಡಿರುವಂತದ್ದು. ಆರೋಪಿಗಳಿಗಾಗಿ ಬಲೆಯನ್ನ ಬೀಸಿದ್ದಾರೆ. ಸದ್ಯಕ್ಕೆ ಹಣ ಕಳೆದುಕೊಂಡಂತ ಖಾಸಗಿ ಕಂಪನಿಯ ಉದ್ಯೋಗಿ ಗೋವಿಂದರಾಜು ಮದ್ದೂರು ಪೊಲೀಸರ ಬಳಿ ನಡೆದಂತ ಅಷ್ಟು ಘಟನೆಯ ಬಗ್ಗೆ ವಿವರಣೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಓವರ್ ಸ್ಪೀಡ್ ಅಂದ್ರೆ ಕಾರನ್ನ ಓವರ್ಟೇಕ್ ಮಾಡಿ ಇನೋವಾ ಕಾರ್ನಲ್ಲಿ ಅಂದ್ರೆ ಗ್ರೇ ಕಲರ್ ಇನೋವಾ ಕಾರ್ನಲ್ಲಿ ಬಂದಂತ ದುಷ್ಕರ್ಮಿಗಳು ಒಂದಷ್ಟು ಇವರಿಗೂ ಕೂಡ ಅಂದ್ರೆ ಗಾಜನ್ನ ಹೊಡಿತಾರೆ. ಫಸ್ಟ್ ಗಾಜನ್ನ ಹೊಡೆದು ಆನಂತರ ಬಾಗಿಲನ್ನ ತೆಗೆದು ಕಾರ್ನಲ್ಲಿ ಇದ್ದಂತ ಹಣವನ್ನ ತೆಗೆದುಕೊಳ್ತಾರೆ. ನನಗೆ ಹಲ್ಲೆಯನ್ನ ಮಾಡಿದ್ರು ಅಂತಂದ್ರೆ ಮಾರಕಾಸ್ತ್ರಗಳನ್ನ ತೋರಿಸಿದ್ರು ಅನ್ನುವಂತ ಮಾತನ್ನ ಗೋವಿಂದರಾಜು ಹೇಳ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಯಾವೆಲ್ಲ ರೀತಿ ಈ ಒಂದು ಹಣವನ್ನ ಲಪಟಾಯಿಸಿದ್ರು ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಆರೋಪಿಗಳಿಗಾಗೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್. ಸಚಿವ ಜಮೀರ್ ಅಹಮದ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. 2,384 ಕೋಟಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಲ ಪತ್ತೆಯಾಗಿರುವುದು. ತೆರಿಗೆ ವಂಚನೆ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಸಮನ್ಸ್ ಜಾರಿ ಮಾಡಿದೆ. ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಸಾಗಾಟ ಮಾಡಿರುವಂತಹ ಆರೋಪ, ಗಂಭೀರವಾದಂತಹ ಆರೋಪ. ಈ ಸಂಬಂಧಪಟ್ಟಂಗೆ ಸಮನ್ಸ್ ಜಾರಿಯಾಗಿದೆ. 15 ದಿನಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಆ ನೋಟಿಸ್ ಮೂಲಕವಾಗಿ ಕಳೆದ 3 ತಿಂಗಳಿಂದ ಅಧಿಕಾರಿಗಳು ಈ ಬಗ್ಗೆ ನಿಗಾ ಇಟ್ಟಿದ್ರು, ತನಿಖೆ ನಡೆಸ್ತಾನೆ ಇತ್ತು. 60ರಿಂದ 70 ಗೂಡ್ಸ್ ವಾಹನಗಳ ಮೇಲೆ ಕಣ್ಣಿಟ್ಟಿದ್ರು ಅಧಿಕಾರಿಗಳು. ಬೆಂಗಳೂರಿಂದ ಹೊರ ರಾಜ್ಯಕ್ಕೆ ಗೂಡ್ಸ್ ಸಾಗಾಟ ಮಾಡಲಾಗುತ್ತೆ. ಸ್ಕ್ರಾಪ್ ವ್ಯವಹಾರ ಸಂಬಂಧಪಟ್ಟಂಗೆ ಅಂದ್ರೆ ಈಗಾಗಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. 59 ವರ್ಷದ ಸಲೀಮುಲ್ಲಾ ಬೇಗ್ ಮತ್ತು 35 ವರ್ಷದ ಹುಸೇನ್ ಬೇಗ್ ಬಂಧಿತರಿಬ್ರು. ಅವರ ಮೊಬೈಲ್ ಫೋನ್ ಮತ್ತು ಕಚೇರಿಯಲ್ಲಿರುವಂತಹ ಲ್ಯಾಪ್ಟಾಪ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಬಗ್ಗೆ ಜಿಎಸ್ಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ, ಎಫ್ಐಆರ್ ಆಗಿದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ನ್ಯಾಷನಲ್ ಟ್ರಾನ್ಸ್ಪೋರ್ಟ್ಗೆ ಸೇರಿದಂತಹ ಕಚೇರಿಯಲ್ಲಿ ಲ್ಯಾಪ್ಟಾಪ್ ಅನ್ನು ವಶಪಡಿಸಿಕೊಂಡಿರುವುದು. ತೆರಿಗೆ ಇಲಾಖೆ ಸಮನ್ಸ್ ಕೂಡ ಜಾರಿ ಮಾಡಿದೆ. ಈ ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಒಡೆತನದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಸ್ಕ್ರಾಪ್ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡಿರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಒಂದರ್ಥದಲ್ಲಿ ನಿಜಕ್ಕೂ ಇವರಿಗೆ ಸಚಿವರಿಗೆ ಒಂದು ರೀತಿಯಾದಂತಹ ಆತಂಕ, ಸಂಕಷ್ಟ ಇದು. ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅವರಿಂದ ಏನಾದರೂ ಇಲ್ಲಿವರೆಗೂ ಮಾಹಿತಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಿಕ್ಕಿದೆಯಂತ ತನಿಖಾಧಿಕಾರಿಗಳಿಗೆ? ಅರುಣ್, ಈಗಾಗಲೇ ಏನು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಹುಸೇನ್ ಬೇಗ್ ಮತ್ತು ಸಲೀಂ ಬೇಗ್ ಎಂಬ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅವರ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆದು ಅದನ್ನು